ಈ ವಿಚಾರವಾಗಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೃತರಲ್ಲಿ ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ಬಂದಿದೆ, ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಅವರು. ಮೃತರಲ್ಲಿ ಇನ್ನೂ ಮರಣೋತ್ತರ ಪರೀಕ್ಷೆ ಬರೋದಕ್ಕೆ ಬಾಕಿ ಇದೆ, ಎಷ್ಟು ಜನರದ್ದು ಬಂದಿದೆ ಅಂತ ಮಾಹಿತಿ ಕೇಳಿದ್ದಾರೆ. ಆರೋಗ್ಯಾಧಿಕಾರಿಗಳು ಸಚಿವ ರಾಜಣ್ಣ ಅವರಿಗೆ ಈ ಸಭೆಯಲ್ಲಿ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಮೃತಪಟ್ಟವರ ಪಟ್ಟಿಯ ಮುಂದೆ ಕಾರಣದ ಬಗ್ಗೆ ನಮೂದಿಸಿ, ಇಂಥ ಕಾರಣಕ್ಕೆ ಇವರಿಗೆ ಹೃದಯಾಘಾತ ಆಯಿತು, ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ತಪ್ಪು ವರದಿಯನ್ನ ಕೊಟ್ಟರೆ ನೋಟಿಸ್ ಕೊಡಿ ಅವರಿಗೆ ಅಂತ ಹಾಸನ ಎಸ್ಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಮಹತ್ವದ ಸಭೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಸಚಿವ ರಾಜಣ್ಣ ಅವರು, ಹಾಸನದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ರಾಜಣ್ಣ ಅವರು ಇವತ್ತು ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಡಿಎಚ್ಒ ಸಮ್ಮುಖದಲ್ಲಿ ಡಿಎಚ್ಒ ಅವರು ಈ ಸಭೆಯಲ್ಲಿದ್ದಾರೆ. ಎಲ್ಲಾ ತಾಲೂಕಿನ ಟಿಎಚ್ಒಗಳನ್ನ, ತಾಲೂಕಾ ಹೆಲ್ತ್ ಆಫೀಸರ್ಸ್ ನ ಈ ಸಭೆಗೆ ಕರೆಯಲಾಗಿದೆ. ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಈ ಮಹತ್ವದ ಸಭೆಯನ್ನ ಕರೆದು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಶರೀರಕ್ಕೆ ಶಕ್ತಿ ವಿಸ್ಟ್ಯಾಂಡ್ ಮಾಡುವಂತ ಶಕ್ತಿ ಎಷ್ಟಿರ್ತದೆ ಅಷ್ಟಕ್ಕೆ ನಾವು ಸ್ಟ್ಯಾಂಡ್ ಮಾಡಬೇಕು. ಓವರ್ ಮಾಡಿದ್ರೆ ಅದರಿಂದ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು ಎಲ್ಲ ಇದೆ. ಮತ್ತೀಗ ನಾವು ಹೊಸದಾಗಿ ಈ ಒಂದು ಹೃದಯಾಘಾತಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಏನಂದ್ರೆ, ನಾವು ಈ ಹೃದಯದ ಸಂಬಂಧದ ತಪಾಸಣೆಗಳನ್ನ ಕಿರಿ ವಯಸ್ಸಿನ ಮಕ್ಕಳಿಂದನೇ ಕೂಡ ನಾವು ಮಾಡಬೇಕು. ಮತ್ತೆ ಪ್ರತಿ ವರ್ಷನೂ ಕೂಡ ಕಡ್ಡಾಯವಾಗಿ ಆ ಹೃದಯ ತಪಾಸಣೆ ಕಾರ್ಯಚಟುವಟಿಕೆಗಳನ್ನ ಎಲ್ಲ ಕಡೆ ನಡೆಸ್ತಕ್ಕಂಥದ್ದಕ್ಕೆ ಕಾರ್ಯಯೋಜನೆಯನ್ನು ನಾವು ಸಿದ್ಧ ಮಾಡತಕ್ಕಂಥದ್ದಕ್ಕೆ ಚಿಂತನೆ ನಡೆದಿದೆ. ಹಾಗಾಗಿ ಯಾರೆಲ್ಲ ಸತ್ತಿರೋರ ಬಗ್ಗೆ ನಮಗೂ ಕೂಡ ಅನುಕಂಪ ಇದೆ. ನಾವೆಲ್ಲರೂ ಕೂಡ ಆ ರೀತಿ ಸಾಫ್ ಆಗಬಾರ್ದು. ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ಇದರಲ್ಲಿ ಹಸುವಿಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಸರ ತರುವಂತ ಸಂಗತಿ ಇದೆ. ಹಾಗಾಗಿ ನಾವು ಇದನ್ನ ಮುಂದೆ ಈ ರೀತಿಯ ಸಾವುಗಳು ಆಗಬಾರ್ದು. ಆಗ್ತವೆ, ಅದನ್ನ ನಿಖರವಾದ ಮಾಹಿತಿಯನ್ನ ಸರಿಯಾಗಿ ಜನರಿಗೆ ಕೊಡಬೇಕು. ಫುಲ್ ಮಾಹಿತಿ ಕೊಟ್ಟರೆ ಪ್ಯಾನಿಕ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಮತ್ತೆ ಆದಷ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಬೇಕು. ಅವ್ರು ಏನಾದ್ರೂ ರೆಫ್ಯೂಸ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗೋದಿಲ್ಲ. ಅವರಿಗೆ ನೀವು ಹೇಳಿದಂಗೆ ಒಂದು ರೆಫ್ಯೂಸ್ ಮಾಡಿದ್ಮೇಲೆ ನಿಯರ್ ಟು ದಿ ಟ್ರೂತ್ ಏನಿದೆ ಅಂಶ ಅದನ್ನ ಎಲಿಸಿಟ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ನೀವು ಮಾಡಬೇಕಾಗುತ್ತೆ. ಮತ್ತೆ ನೀವು ಪ್ರತಿಯೊಂದು ಕೇಸ್ ಕೂಡ ಹಿಸ್ಟ್ರಿ ಬರೀಬೇಕು. ಹಿಸ್ಟ್ರಿ ತಗೊಂಡೀಗ ನೀವು ಕೊಟ್ಟಿರಲ್ಲ ಸ್ಟೇಟ್ಮೆಂಟ್, ಅದನ್ನೇ ನೀವು ಮುಂದೆ ಬರೀಬೇಕು. ನಿಮ್ಮ ಬಗ್ಗೆ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅದು ಕನ್ಫರ್ಮ್ ಮಾಡುತ್ತೆ. ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅವರ ಓರಲ್ ಪರ್ಸನ್ಸ್ ಮೇಲೆ ಎಲಿಸಿಟ್ ಮಾಡಲಿಕ್ಕೆ ಈ ವಿಚಾರವಾಗಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೃತರಲ್ಲಿ ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ಬಂದಿದೆ, ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಅವರು. ಮೃತರಲ್ಲಿ ಇನ್ನೂ ಮರಣೋತ್ತರ ಪರೀಕ್ಷೆ ಬರೋದಕ್ಕೆ ಬಾಕಿ ಇದೆ, ಎಷ್ಟು ಜನರದ್ದು ಬಂದಿದೆ ಅಂತ ಮಾಹಿತಿ ಕೇಳಿದ್ದಾರೆ. ಆರೋಗ್ಯಾಧಿಕಾರಿಗಳು ಸಚಿವ ರಾಜಣ್ಣ ಅವರಿಗೆ ಈ ಸಭೆಯಲ್ಲಿ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಮೃತಪಟ್ಟವರ ಪಟ್ಟಿಯ ಮುಂದೆ ಕಾರಣದ ಬಗ್ಗೆ ನಮೂದಿಸಿ, ಇಂಥ ಕಾರಣಕ್ಕೆ ಇವರಿಗೆ ಹೃದಯಾಘಾತ ಆಯಿತು, ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ತಪ್ಪು ವರದಿಯನ್ನ ಕೊಟ್ಟರೆ ನೋಟಿಸ್ ಕೊಡಿ ಅವರಿಗೆ ಅಂತ ಹಾಸನ ಎಸ್ಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಮಹತ್ವದ ಸಭೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಸಚಿವ ರಾಜಣ್ಣ ಅವರು, ಹಾಸನದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ರಾಜಣ್ಣ ಅವರು ಇವತ್ತು ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಡಿಎಚ್ಒ ಸಮ್ಮುಖದಲ್ಲಿ ಡಿಎಚ್ಒ ಅವರು ಈ ಸಭೆಯಲ್ಲಿದ್ದಾರೆ. ಎಲ್ಲಾ ತಾಲೂಕಿನ ಟಿಎಚ್ಒಗಳನ್ನ, ತಾಲೂಕಾ ಹೆಲ್ತ್ ಆಫೀಸರ್ಸ್ ನ ಈ ಸಭೆಗೆ ಕರೆಯಲಾಗಿದೆ. ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಈ ಮಹತ್ವದ ಸಭೆಯನ್ನ ಕರೆದು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಶರೀರಕ್ಕೆ
ಶಕ್ತಿ ವಿಸ್ಟ್ಯಾಂಡ್ ಮಾಡುವಂತ ಶಕ್ತಿ ಎಷ್ಟಿರ್ತದೆ ಅಷ್ಟಕ್ಕೆ ನಾವು ಸ್ಟ್ಯಾಂಡ್ ಮಾಡಬೇಕು. ಓವರ್ ಮಾಡಿದ್ರೆ ಅದರಿಂದ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು ಎಲ್ಲ ಇದೆ. ಮತ್ತೀಗ ನಾವು ಹೊಸದಾಗಿ ಈ ಒಂದು ಉದಯಾಘಾತಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಏನಂದ್ರೆ, ನಾವು ಈ ಉದಯದ ಸಂಬಂಧದ ತಪಾಸಣೆಗಳನ್ನ ಕಿರಿ ವಯಸ್ಸಿನ ಮಕ್ಕಳಿಂದನೇ ಕೂಡ ನಾವು ಮಾಡಬೇಕು. ಮತ್ತೆ ಪ್ರತಿ ವರ್ಷನೂ ಕೂಡ ಕಡ್ಡಾಯವಾಗಿ ಆ ಉದಯ ತಪಾಸಣೆ ಕಾರ್ಯಚಟುವಟಿಕೆಗಳನ್ನ ಎಲ್ಲ ಕಡೆ ನಡೆಸ್ತಕ್ಕಂಥದ್ದಕ್ಕೆ ಕಾರ್ಯಯೋಜನೆಯನ್ನು ನಾವು ಸಿದ್ಧ ಮಾಡತಕ್ಕಂಥದ್ದಕ್ಕೆ ಚಿಂತನೆ ನಡೆದಿದೆ. ಹಾಗಾಗಿ ಯಾರೆಲ್ಲ ಸತ್ತಿರೋರ ಬಗ್ಗೆ ನಮಗೂ ಕೂಡ ಅನುಕಂಪ ಇದೆ. ನಾವು ಎಲ್ಲರೂ ಕೂಡ ಆ ರೀತಿ ಸಾಫ್ ಆಗಬಾರ್ದು. ಎಲ್ಲ ಚಿಕ್ಕ ವಯಸ್ಸಿನವರು ಕೂಡ ಇದರಲ್ಲಿ ಹಸುವಿಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಸರ ತರುವಂತ ಸಂಗತಿ. ಹಾಗಾಗಿ ನಾವು ಇದನ್ನ ಮುಂದೆ ಈ ರೀತಿಯ ಸಾವುಗಳು ಆಗಬಾರ್ದು. ಆಗ್ತವೆ, ಅದನ್ನ ನಿಖರವಾದ ಮಾಹಿತಿಯನ್ನ ಸರಿಯಾಗಿ ಜನರು ಕೊಡಬೇಕು. ಸುಳ್ಳು ಮಾಹಿತಿ ಕೊಟ್ಟರೆ ಪ್ಯಾನಿಕ್ ಆಗೋದು ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಆದಷ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಬೇಕು. ಅವ್ರು ಏನಾದ್ರೂ ರೆಫ್ಯೂಸ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗೋದಿಲ್ಲ. ಅವರಿಗೆ ನೀವು ಹೇಳಿದ ಹಿಂಗೆ ಅವ್ರು ರೆಫ್ಯೂಸ್ ಮಾಡಿದ್ಮೇಲೆ ನಿಯರ್ ಟು ದಿ ಟ್ರೂತ್ ಏನಿದೆ ಅಂಶ ಅದನ್ನ ಎಲಿಸಿಟ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ನೀವು ಮಾಡಬೇಕಾಗುತ್ತೆ. ಮತ್ತೆ ನೀವು ಪ್ರತಿಯೊಂದು ಕೇಸ್ ಕೂಡ ಹಿಸ್ಟ್ರಿ ಬರೀಬೇಕು. ಹಿಸ್ಟ್ರಿ ತಗೊಂಡಾಗ ನಮ್ಗೆ ಕೊಟ್ಟಿರಲ್ಲ ಸ್ಟೇಟ್ಮೆಂಟ್, ಅದನ್ನೇ ನೀವು ಮುಂದೆ ಬರೀಬೇಕು. ಅದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅದರಲ್ಲಿ ಕನ್ಫರ್ಮ್ ಮಾಡಿದ್ರೆ ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅವರ ಓರಲ್ ಕ್ವಶನ್ಸ್ ಮೇಲೆ ಎಲಿಸಿಟ್ ಮಾಡಿದ್ದಾರೆ ಅಭಿಪ್ರಾಯ. ಈ ವಿಚಾರವಾಗಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೃತರಲ್ಲಿ ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ಬಂದಿದೆ, ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಅವರು. ಮೃತರಲ್ಲಿ ಇನ್ನೂ ಮರಣೋತ್ತರ ಪರೀಕ್ಷೆ ಬರೋದಕ್ಕೆ ಬಾಕಿ ಇದೆ, ಎಷ್ಟು ಜನರದ್ದು ಬಂದಿದೆ ಅಂತ ಮಾಹಿತಿ ಕೇಳಿದ್ದಾರೆ. ಆರೋಗ್ಯಾಧಿಕಾರಿಗಳು ಸಚಿವ ರಾಜಣ್ಣ ಅವರಿಗೆ ಈ ಸಭೆಯಲ್ಲಿ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಮೃತಪಟ್ಟವರ ಪಟ್ಟಿಯ ಮುಂದೆ ಕಾರಣದ ಬಗ್ಗೆ ನಮೂದಿಸಿ, ಇಂಥ ಕಾರಣಕ್ಕೆ ಇವರಿಗೆ ಹೃದಯಾಘಾತ ಆಯಿತು, ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ತಪ್ಪು ವರದಿಯನ್ನು ಕೊಟ್ಟರೆ ನೋಟಿಸ್ ಕೊಡಿ ಅವರಿಗೆ ಅಂತ ಹಾಸನ ಎಸ್ಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಮಹತ್ವದ ಸಭೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಸಚಿವ ರಾಜಣ್ಣ ಅವರು, ಹಾಸನದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ರಾಜಣ್ಣ ಅವರು ಇವತ್ತು ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಡಿಎಚ್ಒ ಸಮ್ಮುಖದಲ್ಲಿ. ಡಿಎಚ್ಒ ಅವರು ಈ ಸಭೆಯಲ್ಲಿದ್ದಾರೆ. ಎಲ್ಲ ತಾಲೂಕಿನ ಟಿಎಚ್ಒಗಳನ್ನ, ತಾಲೂಕಾ ಹೆಲ್ತ್ ಆಫೀಸರ್ಸ್ ನ ಈ ಸಭೆಗೆ ಕರೆಯಲಾಗಿದೆ. ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಈ ಮಹತ್ವದ ಸಭೆಯನ್ನ ಕರೆದು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಶರೀರಕ್ಕೆ ಶಕ್ತಿ ವಿಸ್ಟ್ಯಾಂಡ್ ಮಾಡುವಂತ ಶಕ್ತಿ ಎಷ್ಟಿರ್ತದೆ ಅಷ್ಟಕ್ಕೆ ನಾವು ಸ್ಟ್ಯಾಂಡ್ ಮಾಡಬೇಕು. ಓವರ್ ಮಾಡಿದ್ರೆ ಅದರಿಂದ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು ಎಲ್ಲ ಇದೆ. ಮತ್ತೀಗ ನಾವು ಹೊಸದಾಗಿ ಈ ಒಂದು ಉದಯಾಘಾತಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಏನಂದ್ರೆ, ನಾವು ಈ ಉದಯದ ಸಂಬಂಧದ ತಪಾಸಣೆಗಳನ್ನ ಕಿರಿ ವಯಸ್ಸಿನ ಮಕ್ಕಳಿಂದನೇ ಕೂಡ ನಾವು ಮಾಡಬೇಕು. ಮತ್ತೆ ಪ್ರತಿ ವರ್ಷನೂ ಕೂಡ ಕಡ್ಡಾಯವಾಗಿ ಆ ಉದಯ ತಪಾಸಣೆ ಕಾರ್ಯಚಟುವಟಿಕೆಗಳನ್ನ ಎಲ್ಲ ಕಡೆ ನಡೆಸ್ತಕ್ಕಂಥದ್ದಕ್ಕೆ ಕಾರ್ಯಯೋಜನೆಯನ್ನು ನಾವು ಸಿದ್ಧ ಮಾಡತಕ್ಕಂಥದ್ದಕ್ಕೆ ಚಿಂತನೆ ನಡೆದಿದೆ. ಹಾಗಾಗಿ ಯಾರೆಲ್ಲ ಸತ್ತಿರೋರ ಬಗ್ಗೆ ನಮಗೂ ಕೂಡ ಅನುಕಂಪ ಇದೆ. ನಾವು ಎಲ್ಲರೂ ಕೂಡ ಆ ರೀತಿ ಸಾಫ್ ಆಗಬಾರ್ದು. ಎಲ್ಲ ಚಿಕ್ಕ ವಯಸ್ಸಿನವರು ಕೂಡ ಇದರಲ್ಲಿ ಹಸುವಿಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಸರ ತರುವಂತ ಸಂಗತಿ. ಹಾಗಾಗಿ ನಾವು ಇದನ್ನ ಮುಂದೆ ಈ ರೀತಿಯ ಸಾವುಗಳು ಆಗಬಾರ್ದು. ಆಗ್ತವೆ, ಅದನ್ನ ನಿಖರವಾದ ಮಾಹಿತಿಯನ್ನ ಸರಿಯಾಗಿ ಜನರು ಕೊಡಬೇಕು. ಸುಳ್ಳು ಮಾಹಿತಿ ಕೊಟ್ಟರೆ ಪ್ಯಾನಿಕ್ ಆಗೋದು ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಆದಷ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಬೇಕು. ಅವ್ರು ಏನಾದ್ರೂ ರೆಫ್ಯೂಸ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗೋದಿಲ್ಲ. ಅವರಿಗೆ ನೀವು ಹೇಳಿದ ಹಿಂಗೆ ಅವ್ರು ರೆಫ್ಯೂಸ್ ಮಾಡಿದ್ಮೇಲೆ ನಿಯರ್ ಟು ದಿ ಟ್ರೂತ್ ಏನಿದೆ ಅಂಶ ಅದನ್ನ ಎಲಿಸಿಟ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ನೀವು ಮಾಡಬೇಕಾಗುತ್ತೆ. ಮತ್ತೆ ನೀವು ಪ್ರತಿಯೊಂದು ಕೇಸ್ ಕೂಡ ಹಿಸ್ಟ್ರಿ ಬರೀಬೇಕು.
ಇಷ್ಟೇ ತಗೊಂಡು ಈಗ ನಮ್ಗೆ ಕೊಟ್ಟಿರಲ್ಲ ಸ್ಟೇಟ್ಮೆಂಟ್, ಅದರಲ್ಲಿ ನೀವು ಮುಂದೆ ಬರೀಬೇಕು. ನಿಮ್ಮ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದರಲ್ಲಿ ಕನ್ಫರ್ಮ್ ಮಾಡಿದ್ರೆ ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅವರ ಓರಲ್ ಕ್ವಶನ್ಸ್ ಮೇಲೆ ಎಲಿಸಿಟ್ ಮಾಡಿ ಈ ತರ ಅಭಿಪ್ರಾಯ